ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ಉಡುಪಿ ಹತ್ತಿರ ಇರ್ತಕ್ಕಂಥ ಮಲ್ಪೆಯಲ್ಲಿ ಅಲ್ಲಿಂದ ಒಬ್ಬರು ಫೋನ್ ಕರೆ ಮಾಡಿದರು. ನಾವೊಂದು ಹೋಟೆಲ್ ಮಾಡಬೇಕು, ವಾಸ್ತು ಪರಿಶೀಲನೆ ಮಾಡಿ ನಮಗೆ ಸಲಹೆ ಕೊಡಿ ಅಂತೇಳಿ ಫೋನ್ ಕರೆ ಮಾಡಿದರು. ನಾನು ಮೊನ್ನೆ ಮಂಗಳೂರಿಗೆ ಹೋದಾಗ ಉಡುಪಿಗೆ ಆ ಹೋಟೆಲ್ ನೋಡಲಿಕ್ಕೆ ಹೋಗಿದ್ದೆ. ಆ ಹೋಟೆಲ್ಲು ಪೂರ್ವಕ್ಕೆ ರಸ್ತೆ ಇದೆ, ಪಶ್ಚಿಮ ಭಾಗದಲ್ಲಿ ಹೋಟೆಲ್ ಇದೆ. ಆ ಹೋಟೆಲ್ನಲ್ಲಿ ಇವರು ಮಾಡಿದರೆ ಇವ್ರಿಗೆ ವ್ಯವಹಾರ ಆಗಬಹುದಾ ಅಂತ ನಾನು ವಾಸ್ತು ಪರಿಶೀಲನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಆ ಹೋಟೆಲ್ಲು ಮಾರ್ಗಕ್ಕಿಂತ 1 ಅಡಿ ತಗ್ಗಿನಲ್ಲಿದೆ. ಅಂದರೆ ಮಾರ್ಗ ಎತ್ತರದಲ್ಲಿದೆ ರೋಡು, ಹೋಟೆಲ್ಲು 1 ಅಡಿ ತಗ್ಗಲ್ಲಿದೆ. ತುಂಬ ಹೋಟೆಲ್ಲು ವೀಕ್ ಆಗಿದೆ. ಅದು ಅಲ್ಲದೆ ಆ ಹೋಟೆಲ್ನ ಆಗ್ನೇಯ ಭಾಗದಲ್ಲಿ ಕಸ್ಟಮರ್ಗಳು ಊಟ ತಿಂಡಿ ಮಾಡಲಿಕ್ಕೆ, ಅಂದರೆ ನಾನ್ ವೆಜ್ ಊಟ ಜಾಸ್ತಿ ಅಲ್ಲಿ ಹೋಗೋದು, ನಾನ್ ವೆಜ್ ಹೋಟೆಲನ್ನು ಮಾಡಲಿಕ್ಕೆ, ಅಲ್ಲಿ ಊಟ ತಿಂಡಿ ಮಾಡಲಿಕ್ಕೆ ಮೊದಲು ಇದ್ದವರು ಹೋಟೆಲನ್ನೇ ಮಾಡ್ತಿದ್ರು. ಹಾಗೆ ಕ್ಯಾಶ್ ಕೌಂಟರ್ ಸಹ ಆಗ್ನೇಯ ಭಾಗದಲ್ಲಿ ಈಶಾನ್ಯದ ಆ ಕೊಠಡಿಯ ಈಶಾನ್ಯದ ಎಂಟ್ರೆನ್ಸಲ್ಲಿ ದಕ್ಷಿಣಾಭಿಮುಖವಾಗಿ ಇಟ್ಕೊಂಡಿದ್ರು. ಇನ್ನು ಪೂರ್ವದ ಮಿಡ್ಲಿಗೆ ಬಂದಾಗ ಅಲ್ಲೆಲ್ಲ ಈ ಹೋಟೆಲ್ಗೆ ಸಂಬಂಧಿಸಿದಂಥ ಮಸಾಲೆ ತಿಂಡಿಗಳು, ಅಂದರೆ ಮೀನು ಸಾಂಬಾರು ಆಗ್ಬೋದು, ಅಥವಾ ಚಿಕನ್ ಸಾಂಬಾರು ಆಗ್ಬೋದು, ಅಥವಾ ಮೀನು ಫ್ರೈ ಮಾಡ್ತಕ್ಕಂಥದ್ದಾಗಿರ್ಬೋದು, ಕಿಚನ್ ರೂಮ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು. ಉತ್ತರ ದಿಕ್ಕಲ್ಲಿ ನಿಂತ್ಕೊಂಡು ಆ ಕೊಠಡಿಲಿ ಅಡುಗೆ ಮಾಡೋ ರೀತಿಲಿ ವ್ಯವಸ್ಥೆ ಮಾಡಿಕೊಂಡಿದ್ರು ಮೊದಲಿದ್ದವರು. ಹಾಗಾಗಿ ಗ್ರೈಂಡರೆಲ್ಲ ಅಲ್ಲಿ ಮಿಕ್ಸಿ ಗ್ರೈಂಡರು ತುಂಬ ವೆಯ್ಟ್ ಇತ್ತು. ಅದನ್ನು ಪರಿಶೀಲನೆ ಮಾಡಿದಾಗ ವಾಸ್ತು ಪ್ರಕಾರ ತಪ್ಪಾಗಿ ಕಂಡುಬಂತು. ಇನ್ನು ಅದೇ ಮುಂದಿನ ಇನ್ನೊಂದು ಕೊಠಡಿಯನ್ನು ಪರಿಶೀಲನೆ ಮಾಡಿದಾಗ ಈಶಾನ್ಯ ಉತ್ತರ ಭಾಗದಲ್ಲಿ ಒಂದು ಶೌಚಾಲಯ, ಟಾಯ್ಲೆಟ್ ರೂಮ್ ಮಾಡಿದ್ದಾರೆ. ಆ ಹೋಟೆಲ್ನಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಬಳಸಿಕೊಳ್ಳೋಕ್ಕೋಸ್ಕರ ಆ ಕಡೆ ಶೌಚಾಲಯ ಮಾಡಿರೋದ್ರಿಂದ ಅದು ತುಂಬ ಪ್ರಬಲವಾದಂಥ ವಾಸ್ತು ದೋಷ ಆಗ್ತದೆ. ಆ ದಿಕ್ಕಲ್ಲಿ ಶೌಚಾಲಯ ಮಾಡಿದಾಗ ಅದು ದೇವಮೂಲೆ ಅಂತೇಳಿ ನಾವು ಕರಿತೇವೆ. ಎಷ್ಟೇ ಸಂಪಾದಿಸಿದರೂ ಏನೇ ಮಾಡಿದರೂ ಯಾವುದೂ ಸಹ ನಮಗೆ ಕೈ ಎತ್ತಲ್ಲ. ಅನಾರೋಗ್ಯದ ಸಮಸ್ಯೆಗಳು ಕಂಡುಬರ್ತದೆ. ಮತ್ತು ಆ ಹೋಟೆಲ್ಗೆ ವಾಸ್ತು ಇಲ್ಲ ಅಂದರೂ ಸಹ ಅಲ್ಲಿ ಉತ್ತರ ಈಶಾನ್ಯ ವಾಯುವ್ಯದ ಭಾಗ ಕಡಿತವಾಗಿದೆ, ಅಂದರೆ ಕಡಿಮೆ ಇದೆ. ನೈಋತ್ಯ ದಕ್ಷಿಣ ಆಗ್ನೇಯದ ಭಾಗ ದೊಡ್ಡದಾಗಿದೆ. ಇಲ್ಲಿ ಯಾವಾಗ ಈ ಜನಗಳು ಕೂತ್ಕೊಂಡು ಊಟ ಮಾಡ್ತಕ್ಕಂಥ ದಿಕ್ಕಿಂದ, ಅಂದರೆ ಪಶ್ಚಿಮ, ವಾಯುವ್ಯ, ಉತ್ತರ, ಈಶಾನ್ಯದ ಭಾಗಗಳು ಹೋಗ್ತಾ 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 ಕಡಿಮೆ ಆಗ್ತಾ ಹೋಗಿದ್ದಾವೆ. ನಾವು ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೆ ಆಗ್ನೇಯದಲ್ಲಿ ಅಡುಗೆ ಮನೆ ಇರಬೇಕು, ಕಿಚನ್ ರೂಮ್ನ ವ್ಯವಸ್ಥೆ ಆಗ್ನೇಯದಲ್ಲೇ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಪೂರ್ವ ಅಥವಾ ಈಶಾನ್ಯ ಭಾಗದಲ್ಲಿ ಕ್ಯಾಶ್ ಟೇಬಲ್ ಇಟ್ಕೊಂಡು ಪಶ್ಚಿಮ ಅಥವಾ ಪೂರ್ವದ ಹಾಲ್ನಲ್ಲಿ ಊಟ ಬಡಿಸ್ಬೇಕಿತ್ತು. ಇಲ್ಲಿ ಅದು ಎಲ್ಲ ತುಂಬ ನೆಗೆಟಿವ್ ಆಗಿದೆ. ಇದಲ್ಲದೆ ಹೋಟೆಲ್ ಏನಿತ್ತು ಮೊದಲು ಮಾಡ್ತಿದ್ದವ್ರಿಗೂ ಸಹ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯದ ಸಮಸ್ಯೆಯನ್ನು ಕೊಟ್ಟಿದೆ ಆಲ್ರೆಡಿ.
ಇನ್ನು ಆ ಹೋಟೆಲ್ ತುಂಬ ಗೋಡೆಗಳಾಗಲಿ ಮೇಲ್ಗಡೆ ಸೀಟ್ ಆಗಲಿ ಎಲ್ಲ ತುಂಬ ವೀಕ್ ಆಗೋಗಿದ್ದಾವೆ. ಇವರು ನನ್ನನ್ನು ತೆಗೆದುಕೋಬೇಕು ಅಂತ ಕರೆಸಿದವರು ಆ ಹೋಟೆಲನ್ನು ತೆಗೆದುಕೊಂಡು ಎಲ್ಲ ಆಲ್ಟ್ರೇಷನ್ ಮಾಡಿಕೊಂಡು ಮಾಡಲಿಕ್ಕೆ ಹೋದಾಗ ಸಾಧಾರಣ ಒಂದು 2 ಲಕ್ಷದಷ್ಟು ಖರ್ಚು ಬರುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಮತ್ತು ಅಲ್ಲಿ ಪೂರ್ಣ ಪ್ರಮಾಣವಾದಂಥ ಬದಲಾವಣೆಗಳನ್ನು ಸಹ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಈ ವಿಚಾರವನ್ನು ಯಾರು ನನ್ನನ್ನು ಕರೆಸ್ಕೊಂಡಿದ್ರು ಅವರಿಗೆ ಈ ಬಗ್ಗೆ ಮಾಹಿತಿ ತಿಳಿಸಿದಾಗ ಅವ್ರಿಗೂ ಸಹ ಯಾಕೋ ಮನಸ್ಸು ಒಪ್ಪಿಗೆ ಆಗಲಿಲ್ಲ. ಇಷ್ಟೊಂದು ಖರ್ಚು ಮಾಡಿ ನಾವು ಮಾಡಲಿಕ್ಕೆ ಹೋದರೆ ನಮಗೆ ಮುಂದೆ ಕ್ಲಿಕ್ ಆದರೂ ಆಯಿತು, ಇಲ್ಲದಲೇ ಇದ್ದರೂ ಸಮಸ್ಯೆ ಆಗ್ಬೋದು ಅನ್ನೋ ನಿರ್ಧಾರದಲ್ಲಿ ಬಂದರು. ಕಡೆಗೂ ಅವ್ರಿಗೆ ನೋಡಿಕೊಂಡು ಯೋಚಿಸಿ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.